ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನಲ್ಲಿ 1/3/2024 ಶುಕ್ರವಾರ ರಾತ್ರಿ 8 ಗಂಟೆ ಸುಮಾರಿಗೆ ಸಿಲಿಂಡರ್ ಸ್ಫೋಟವಾಗಿದೆ. ಬಿಳಗಿಯ ಹುಚ್ಚಪ್ಪಯ್ಯನಕಟ್ಟೆ ಹತ್ತಿರದ ಮನೆಯಲ್ಲಿ ಈ ಘಟನೆ ನಡೆದಿದೆ. ಘಟನೆಯಲ್ಲಿ 7 ಜನರಿಗೆ ಗಾಯಗಳಾಗಿದ್ದು, ಈ 7 ಜನರಲ್ಲಿ ಒಬ್ಬ ಮಹಿಳೆ ಗರ್ಭಿಣಿ ಇರುತ್ತಾಳೆ, ಹಾಗೆ ಒಂದು ಪುಟ್ಟ ಮಗು ಕೂಡ ಇದೆ. ಬಿಳಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲಿಸಲಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ಡಾಕ್ಟರ್ ಎಸ್.ಟಿ. ತೇಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ತೀವ್ರತೆಗೆ ಅಕ್ಕಪಕ್ಕದ ಮನೆಗಳಿಗೆ ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ. ಶುಕ್ರವಾರ ರಾತ್ರಿ ಘಟನೆ ಸಂಭವಿಸಿದ್ದು, 7 ಜನರಿಗೆ ಗಾಯಗಳಾಗಿದೆ. ಈ ಘಟನೆಯಲ್ಲಿ ಪ್ರಮೀಳಾ ಮೌನೇಶ್ ಬಂಡಿವಡ್ಡರ, ಶೋಭಾ ಅಶೋಕ್ ಬಿಳಗಿ, ನಿವೇದಿತಾ ಮೌನೇಶ್ ಬಂಡಿವಡ್ಡರ, ನಿಖಿತಾ ಮೌನೇಶ್ ಬಂಡಿವಡ್ಡರ, ಶ್ವೇತಾ ಪ್ರವೀಣ್ ಹೆಳವಾರ ಗಾಯಗೊಂಡವರಾಗಿದ್ದಾರೆ. ರಿಯಾಜ್ ಅತ್ತಾರ್, ಜಿಕೆ ನ್ಯೂಸ್ ಕನ್ನಡ, ಬಿಳಗಿ. ವಾಸನೆ ಬರ್ತೈತೆ ನಾನು ಆಕೆ ಹಿರಿ ಹುಡುಗಿ ಬಂದು ಹೇಳಾನ, ಇವು ಏನು ಮಾಡಿದ್ರು ಶೋಭಾ ಬಂದು ಹೇಳಾನ, ಈ ಹುಡುಗರು ಏನು ಮಾಡಿದ್ರು ಒದರಿದ್ರು. ಅವ್ರು ಯಾರು ಹುಡುಗರು ಒದರಾರು? ನಮ್ಮ ಮಗಳ ಕರ್ದಳ್ರಿ, ಅವ್ರ ಹೆಸರು ಹೇಳ್ರಿ. ಶೋಭಾ ರೀ, ಶೋಭಾ ಕರ್ದೈತಿ. ಅವ್ರಿಬ್ರು ಏನು ಮಾಡಿದ್ರು, ವಾಸನೆ ಹೌದಲ್ಲ ನೋಡ್ರಿ ಗ್ಯಾಸಿಂದು ಅಂತೇಳಿ ಅಂದ್ರಿ. ಅಣ್ಣ ಅಯ್ಯವ್ವ ಹೌದು ದೊಡ್ಡಮ್ಮ ಹೌದು ಅಕ್ಕ ಅಂತೇಳಿ ನಮ್ಮ ಮಗಳು ಮೊಮ್ಮಗಳು ಅಂದ್ರಿ. ಅಣಿತವನು ಮಲ್ಪೂರಿನ ಅಣ್ಣ. ಅವ್ರು ಏನು ಮಾಡಿದ್ರಿ, ಹೌದು ಹೌದು ಅಣ್ಣ. ಮತ್ತು ಯವ್ವ ಶೋಭಾ ಓಡಿ ಕರಿ ಹೋಗ ಯವ್ವ, ಮತ್ತು ಗ್ಯಾಸ್ಗಿನ ಏನಾರ ಆಗಿತ್ತು ಅಂತೇಳಿ ನಾ ಅಂದೇನ್ರಿ. ಅಣ್ಣ ಆಕಿ ಹೋಗಿ ಅವ್ರನ್ನ ಕರ್ಕೊಂಬಂದ. ಅವ್ರು ಯಾರು ಕರ್ಕೊಂಬಂದಾರ್ರಿ? ಕರ್ಕೊಂಬರೋಣ ಬಡ ಬಡ ಹೋಗಿ ಅದನ್ನ ಹುಡುಗಿ ಕೀಲಿ ತೆಗಿತಿ. ಕೀಲಿ ತೆಗೆದು ಒಂದಿಟ್ಟ ಕುರ್ಚಿ ಏನೋ ಸರಿಸಿದ್ರು, ಹಿಂಗೆ ಏನೋ ಸರಿಸಿದ್ರು. ಸಪ್ಪಳ ಆಯ್ತು, ಇಲ್ಲೇ ಕೂತೀನಿ ನಾನು. ಸಪ್ಪಳ ಆಗೋಣ ಆ ಹುಡುಗರು ಅಲ್ಲೇ ನಮ್ಮ ಮನೆ ಮುಂದೆ ಅದ. ಬಡ ಬಡ ಉರಿ ಭಾಗನ ಬಂದಿದ್ದು ಅವ್ರ ಮೇಲೆ ಬಿತ್ತು ಯಪ್ಪ, ಅವ್ರ ಮೇಲೆ ಬಿತ್ತಪ್ಪ. ಯಾರ್ಯಾರಿಗೆ ಆದವರು ಅಣ್ತಾವ್ರಿ. ಶೋಭಾಗೂ ಒಂದು ಸ್ವಲ್ಪ ಆಗೈತ್ರಿ. ನಾಗೂ ಏನವ ಪರಿಮಳ ಏನಂತ ಹಾಂ, ಆಕಿಗೆ ಭಾಳ ಆಗೈತ್ರಿ. ಮಕ್ಕಳಿಗೆ 2 ಹುಡುಗರು ನಿಖಿತಾಗ ಆಗೈತ್ರಿ, ಮಲ್ಪುರಿಗೆ ಆಗೈತ್ರಿ, ಮತ್ತು ನಿವೇದಿತಾಗ ಆಗೈತ್ರಿ. ಹಾಂ, ಗ್ಯಾಸ್ ವಾಸನೆ ಬಂದ್ಗಳೇನ ನೀವು ಹೇಳಿದ್ರಿ? ಗ್ಯಾಸ್ ವಾಸನೆ ಬರಾಕ ಹೇಳು ಓರ್. ನಿಮ್ಮ ಹೆಸರು? ನಮ್ಮ ಹೆಸರು ರೀ ಶಾಂತವ. ನಿಮ್ಮ ಹೆಸರು? ನನ್ನ ಹೆಸರು ಹಾಂ ಶಾಂತವ ಯಮನಪ್ಪ ಬಂಡವಾಳ. ಧ್ವನಿಯಲ್ಲಿ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಸುಮಾರು 7 ಜನ ಮಂದಿ ನಮ್ಮ ಇದಕ್ಕೆ ಬಂದಿದ್ದಾರೆ ಎಮರ್ಜೆನ್ಸಿಯಲ್ಲಿ. ಸೊ ಅವರು ಸ್ವಲ್ಪ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂದರೆ ಅದು ಬೆಂಕಿ ತೀವ್ರತೆಯಿಂದ ಸ್ವಲ್ಪ ಮೇಲೆ ಚರ್ಮದೆಲ್ಲ ಆಲ್ಮೋಸ್ಟ್ ಒಂದು 3 ಜನಕ್ಕೆ ಜಾಸ್ತಿ ಸುಟ್ಟಿತ್ತು. ಇನ್ನೊಂದು 4 ಜನಕ್ಕೆ ಸ್ವಲ್ಪ ಅಲ್ಲೆಲ್ಲಿ ಗಾಯ ಆಗಿದ್ದು. ಸೊ ಎಲ್ಲರೂ ಏನೈತಲ್ಲ ಸ್ವಲ್ಪ ಜಾಸ್ತಿ ಸುಟ್ಟಿರೋದು. ಅದರಲ್ಲಿ ಒಬ್ಬ 8 ತಿಂಗಳ ಗರ್ಭಿಣಿಯವರು ಒಬ್ಬರಿದ್ದರು. ಸೊ ಅವ್ರನ್ನ ಏನೈತೆ ಹೆಚ್ಚಿನ ಚಿಕಿತ್ಸೆಗಾಗಿ ಪ್ಲಾಸ್ಟಿಕ್ ಸರ್ಜನ್ ಚಿಕಿತ್ಸೆ ಇದೆಲ್ಲ ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಕುಮಾರೇಶ್ವರ ಹಾಸ್ಪಿಟಲ್ ಬರ್ನ್ ವಾರ್ಡ್ ಅಂತ ಇರುತ್ತೆ, ಅಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ. ಸೊ ಈ ಥರ ಘಟನೆ ಅದು ಆಗಿತ್ತು. ಇಂಜುರಿ ಅದರಲ್ಲಿ 2 ಸಣ್ಣ ಮಕ್ಕಳಿದ್ದವು. ಸೊ ಒಬ್ಬರು 8 ತಿಂಗಳ ಗರ್ಭಿಣಿ ಇದ್ದರು, ಅವ್ರು ಇನ್ನೊಬ್ಬರು ನಾರ್ಮಲ್ ಹೆಣ್ಮಕ್ಳಿದ್ರು. ಸೊ ಅವರಿಗೆಲ್ಲ ಇಲ್ಲಿ ಮುಂದ್ಗಡೆ ಆಗಲಿ ಹಿಂದ್ಗಡೆ, ಆಮೇಲೆ ಕಾಲ್ಗಡೆ, ಸೊ ಬೇಬಿಗಳಿಗೆ ಮುಂದೆ ಎದಿಗೆ, ಬೆನ್ನಿಗೆ, ಕಾಲಿನ ಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಸುಟ್ಟಿರೋ ಗಾಯಗಳಾಗಿದ್ದವು. ಸೊ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.